ಹಲೋ ಮಕ್ಕಳೇ, ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ. ನಾಳೆ ನಿಮ್ಮದು ಮ್ಯಾಥ್ಸ್ ಎಕ್ಸಾಮ್ ಇದೆ. ಆ್ಯಂಡ್ ಸ್ಟೂಡೆಂಟ್ಸ್, ನಾನು ತಿಳ್ಕೊಳಕ್ಕಾಗಲ್ಲ ಮ್ಯಾಥ್ಸು ಫಸ್ಟ್ ಆಫ್ ಆಲ್, ರೈಟ್. ನನಗೆ ಗೊತ್ತು ನೀವೆಲ್ಲರೂ ಕೂಡ ಭಯ ಪಡ್ತಿರ್ತೀರಾ. ಇಟ್ ಈಸ್ ಫೈನ್, ಭಯ ಆಗೇ ಆಗುತ್ತೆ ಸ್ಟೂಡೆಂಟ್ಸ್. ಯಾರಿಗೆ ಭಯ ಆಗಲ್ಲ? ಎಕ್ಸಾಮ್ ಇದ್ರೆ ಭಯ ಸ್ವಲ್ಪ ಇದ್ದೇ ಇರುತ್ತೆ. ಬಟ್ ನೀವೆಲ್ಲರೂ ಕೂಡ ಚಾನಲಲ್ಲಿ ನೀವು ರೆಗ್ಯುಲರ್ ಆಗಿ ಬರ್ತಿದ್ರೆ, ಚಾನಲಲ್ಲಿ ನೀವು ರೆಗ್ಯುಲರ್ ಆಗಿ ಕಲಿತಿದ್ರೆ ನಿಮ್ಗೆ ಭಯ ಸ್ವಲ್ಪ ಕಮ್ಮಿ ಇರಬೇಕು. ಯಾಕಂದ್ರೆ ನಿಮ್ಮದು ಮ್ಯಾಥ್ಸ್ ಮ್ಯಾಮ್ ಇದಾರಲ್ಲ, ಮ್ಯಾಮ್ ಇದಾರಲ್ಲ, ವೈಷ್ಣವ್ ಮ್ಯಾಮ್ ಅವ್ರು ನಿಮಗೆ ಒನ್ ಶಾರ್ಟ್ ಎವ್ರಿ ಸಿಂಗಲ್ ಚಾಪ್ಟರ್ ಮಾಡಿಸಿದ್ದಾರೆ. ನೀವು ಅದೆಲ್ಲ ನೋಡಿದ್ರೆ ನಿಮ್ಗೆ ಸ್ವಲ್ಪ ಭಯ ಇರಬಾರ್ದು ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ರೀಸೆಂಟಾಗಿ ಒಂದು 3-4 ದಿವಸ ಹಿಂದೆ ಸ್ಟೂಡೆಂಟ್ಸ್ ವೈಷ್ಣವ್ ಮ್ಯಾಮ್ ಲೈವ್ ಬಂದು ಇಂಪಾರ್ಟೆಂಟ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಕೂಡ ಮಾಡಿಸಿದ್ದಾರೆ. ಸೊ ಸ್ಟೂಡೆಂಟ್ಸ್, ಲೆಟ್ಸ್ ನೀವು ಏನು ಓದಿಲ್ಲ ನೀವು, ಬಟ್ ಅಟ್ಲೀಸ್ಟ್ ಅದನ್ನ ನೋಡ್ಕೊಂಬಿಡಿ ಒಂದ್ಸತಿ ಬೇಕಾದ್ರೆ. ನೀವು ಅದನ್ನ ನೋಡಿದ್ರೆ ನಿಮ್ಗೆ ಒಳ್ಳೆ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ. ಒಂದು 3 ಅವರ್ಸ್ ವಿಡಿಯೋ ನೋಡ್ಬೋದಲ್ಲ ನೀವೆಲ್ಲ ನೋಡ್ತೀರಾ. ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ರೈಟ್, ಅದು ಬಿಟ್ರೆ ರೀಸೆಂಟ್ ಆಗಿ ಮ್ಯಾಮು ಲಾಸ್ಟ್ ವೀಕ್ ಕೂಡ ನಿಮ್ಗೆ ಒಂದು 6 ಅವರ್ಸ್ ಲೈವ್ ಮಾಡಿಸಿದ್ರು, ರೈಟ್. ಸೊ ಆ 6 ಅವರ್ಸ್ ಲೈವ್ ನೋಡಿದ್ರೆ ನೀವು, ಇಲ್ಲಾಂದ್ರೆ ರೀಸೆಂಟ್ ಆಗಿ ಮಾಡಿರೋ 3 ಅವರ್ಸ್ ಲೈವ್, ಇಲ್ಲಾಂದ್ರೆ ಎವ್ರಿ ಸಿಂಗಲ್ ಒನ್ ಶಾಟ್ ನೋಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ರೈಟ್. ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ನೀವು ಓದಿದ್ದೀರಾ, ನೀವೆಲ್ಲ ಒಳ್ಳೆ ಮಕ್ಕಳು. ಓಕೆ, ಲೆಟ್ಸ್ ಸ್ಟೂಡೆಂಟ್ಸ್, ನೀವೇನೋ ಓದೇ ಇಲ್ಲ, ನಿಮಗೆ ಇನ್ನ ಹೆಲ್ಪ್ ಬೇಕು. ನಾ ರೀಸೆಂಟ್ ಆಗಿ ಮ್ಯಾಮ್ ಜೊತೆ ಮಾಡ್ತಿದ್ದೆ ಸ್ಟೂಡೆಂಟ್ಸ್, ಲೈವ್ ಬರಕ್ ಆಗ್ತಿಲ್ಲ. ದರ್ ಇಸ್ ಅ ಯೂಟ್ಯೂಬ್ ಗ್ಲಿಚ್ ಆಗ್ತಿದೆ. ಲೈವ್ ನಿಮ್ಗೆ ಗೊತ್ತು ಯಾವ ಥರ ಲೈವ್ ಆಗ್ತಿದೆ ಅಂತ. ಸೊ ಮ್ಯಾಮ್ ನಿಮ್ಗೊಂದು ಸ್ಪೆಷಲ್ ವಿಡಿಯೋ ಮಾಡ್ಕೊಡ್ತಾ ಇದ್ದಾರೆ, ರೈಟ್. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಮ್ಯಾಮ್ ಪ್ಲೀಸ್ ಮಾಡ್ಕೊಡಿ ನಮ್ಮ ಮಕ್ಕಳಿಗೆ ಅಂತ. ಸೊ ನಿಮ್ಗೆ ಒಂದು 6 to 7 minutes ವಿಡಿಯೋ ಬರುತ್ತೆ. ಆ ವಿಡಿಯೋ ನಿಮಗೆ ಮ್ಯಾಮು ನಾಳೆ ಪ್ರಿಪರೇಟರಿ ಎಕ್ಸಾಮ್ಗೋಸ್ಕರ ನಿಮ್ಗೆ ಏನೇನು ಕ್ವಶನ್ ಬೇಕಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, ಅದನ್ನ ಕೊಡ್ತಾರೆ. ಸೊ ಅದನ್ನ ಪ್ಲೀಸ್ ಮಿಸ್ ಮಾಡಿಬಿಡಿ ಸ್ಟೂಡೆಂಟ್ಸ್. ಧೈರ್ಯ ಇರಲಿ ಸ್ವಲ್ಪ. ಭಯ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಭಯ ಇದ್ದೇ ಇರುತ್ತೆ. ಆಮೇಲೆ ನಾನು ಈ ಥರ ಯಾಕಿದ್ದೀನಿ ಸ್ಟೂಡೆಂಟ್, ನಂಗೆ ಹುಷಾರಿಲ್ಲ, ನನಗೆ ತುಂಬ ಜ್ವರ ಬಂದ್ಬಿಟ್ಟಿದೆ. ನೆನ್ನೆ ಫುಲ್ ಜ್ವರ, ನೆನ್ನೆ ಅಂತೂ. ಆಮೇಲೆ ತಲೆನೋವು ಫುಲ್ ಎಲ್ಲ ಆಗ್ಬಿಟ್ಟಿದೆ, ರೈಟ್, ಕೋಲ್ಡ್ ಎಲ್ಲ ಆಗ್ಬಿಟ್ಟಿದೆ. ಸೊ ಆ ವಿಡಿಯೋ ನೋಡಿ ಎಲ್ಲರೂ ಕೂಡ. ಒಂದು 2-3 ಅವರಲ್ಲಿ ಬರುತ್ತೆ ವಿಡಿಯೋ, ರೈಟ್. ಅದು ಬಿಟ್ಟರೆ ಸ್ಟೂಡೆಂಟ್ಸ್, ನೆನೆ ನಾನು ಯಶು ಸರ್ ಜೊತೆ ಮಾತಾಡಿದೆ. ಸರ್ ಇಸ್ ರಿಕವರಿಂಗ್ ವೆರಿ ವೆಲ್. ಸೊ ನಾಳೆ ನಿಮಗೆ ನಿಮ್ಮ ಲಕ್ ಚೆನ್ನಾಗಿದ್ದರೆ ಯು ವಿಲ್ ಗೆಟ್ ಅ ವಿಡಿಯೋ ಫ್ರಮ್ ಯಶು ಸರ್ ಕೂಡ. ಸೊ ಯಶು ಸರ್ ಬರ್ತಾರೆ, ನಿಮ್ಗೆ ಹೇಳ್ತಾರೆ ನೋಡಿ ಈ ಥರ ಮಾಡಿ ಅಂತ, ರೈಟ್. ಸೊ ಅವ್ರ ವಿಡಿಯೋ ಬರುತ್ತೆ. ನೀವು ಸ್ಟೂಡೆಂಟ್ಸ್ ಓದಿರಾ, ನೀವೆಲ್ಲ ಚೆನ್ನಾಗಿ ಮಾಡ್ತೀರಾ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ಹೇಳೋದಂತಂದ್ರೆ 80 out of 80 ತೊಗೊಂಡು ಟ್ರೈ ಮಾಡಿ. ಬರುತ್ತೆ ಮ್ಯಾಥ್ಸಲ್ಲಿ, ಆ ಸ್ಟೆಪ್ಸ್ ಬರೀರಿ, ಅದೆಲ್ಲ ಬರೀರಿ. ಬಟ್ ನಾನು ಹೇಳೋದಂತಂದ್ರೆ ಮ್ಯಾಥ್ಸ್ ಪ್ರಿಪೇರ್ ಎಕ್ಸಾಮ್ಗೋಸ್ಕರ ಈ ಚಾನಲ್ ಕೊಟ್ಟಿರೋ ವಿಡಿಯೋಸ್ ಇಸ್ ಮೋರ್ ದೆನ್ ಇನಫ್. ನೀವು ಅಕಸ್ಮಾತ್ ಆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ಓಕೆನಾ. ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್. ನಾಳೆ ನಿಮಗೆ ಲೈವ್ ಬರ್ತೀನಿ. ಆದರೆ ಇಲ್ಲಾಂದ್ರೆ ನಾಳೆ ನಿಮಗೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾರಾದರೂ ಇದೆಯಲ್ಲ, ಅವರೆಲ್ಲರೂ ಕೂಡ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ನಾನು ನಿಮಗೆ ಒನ್ ಶಾರ್ಟ್ ರಿವಿಷನ್ ಮಾಡಿಸ್ತೀನಿ. ಒನ್ ಶಾರ್ಟ್ ರಿವಿಷನ್ ಆಫ್ ಆಲ್ ದ ಚಾಪ್ಟರ್ಸ್ ನಿಮ್ಗೆ ರಿವಿಷನ್ ಮಾಡಿಸ್ತೀನಿ, ಓಕೆನಾ. ಬೇಕಂದ್ರೆ ಅದು ಬಿಟ್ಟರೆ ಗ್ರಾಮರ್ ನಿಮ್ಗೆ ಸಪ್ರೇಟ್, ಸ್ವಲ್ಪ ಗ್ರಾಮರ್ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರಿಗೆ, ಅದು ವಿಡಿಯೋ ಕೂಡ ಮಾಡ್ತೀನಿ ನಿಮ್ಗೆ ನಾಳೆ, ಓಕೆನಾ. ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಬೈ ಆಲ್ ಆಫ್ ಯು. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಯುವರ್ ಸಪೋರ್ಟ್ ಮೀನ್ಸ್ ಅ ಲಾಟ್. ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಗೊತ್ತೇ ಇರಲಿಲ್ಲ. ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ SLC ಮಾಡಿದ್ದಾರೆ. ಸೊ ಸಪೋರ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ರೈಟ್. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಬೈ ಆಲ್ ಆಫ್ ಯು.